ಈಗ ನೋಡ್ರಿ ಎಷ್ಟು ಗುಳ್ಳಿ ಬಂದಾವು, ಎಷ್ಟು ಚಲೋ ಕರ್ದಾವಿವು. ನೀವು ಬೇಕಿದ್ರೆ ಬೆಳ್ಳಗನೂ ಕರ್ಕೋಬೋದು. ನನಗೆ ಕೆಂಪಗೆ ಇಷ್ಟ ಅಂತೇಳಿ ನಾನು ಕೆಂಪಗೆ ಕರ್ಕೊಂಡೇನಿ. ಮತ್ತು ಮುರಿದು ತೋರಿಸ್ತೇನೆ ನೋಡ್ರಿ ಎಷ್ಟು ಕ್ರಿಸ್ಪಿಯಾಗಿ ಬಂದಾವಂತ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಪ್ರೀತಿರಾಜ್ ಮಿನಿ ವ್ಲಾಗ್ಸ್ ಚಾನಲ್. ಇವತ್ತು ನಾ ಏನು ಮಾಡಾಕತ್ತೇನೆ ಅಂತ ಅಂದ್ಕೊಂಡ್ರಿ. ಈಗ ನಾನು ಕರ್ಚಿಕಾಯಿ ಮಾಡಾಕತ್ತಿದ್ನಿ. ನನ್ನ ಮಕ್ಕಳಿಗೆ ಇಷ್ಟ, ನನ್ನ ಸಣ್ಣ ಮಗನಿಗೆ ಅಂತೇಳಿ ಕರ್ಚಿಕಾಯಿ ರೆಸಿಪಿಯನ್ನು ಮಾಡಾಕತ್ತಿದ್ನಿ. ಅದಕ್ಕೆ ಏನೆಲ್ಲ ಬೇಕಂತ ನೋಡ್ಕೊಂಡು ಬರೋಣ ಬನ್ನಿರಿ. ಮೊದಲನೇದಾಗಿ ಸ್ವಲ್ಪ ಒಂದು ಕಾಯಿ ತುರಿಯಷ್ಟು ಕಾಯಿ ತುರ್ಕೋಬೇಕು ನೀವು. ಒಣ ಕೊಬ್ಬರಿ, ಒಂದು ಸ್ವಲ್ಪ ಏಲಕ್ಕಿ ಕಾಯಿ, ಬೆಲ್ಲ, ಆಮೇಲೆ ಎಳ್ಳು, ಬಿಳಿ ಎಳ್ಳು, ಸ್ವಲ್ಪ ಪುಟಾಣಿ, ಶೇಂಗಾಕಾಳು ಮತ್ತು ಒಂದು ಸ್ವಲ್ಪ ಅದರೊಳಗೆ ಡ್ರೈ ಫ್ರೂಟ್ಸ್ ಅದಾವ, ಗೋಡಂಬಿ ಮತ್ತು ಇದು ಕಾಜು. ಈಗ ಮೊದಲು ನಾವು ಅರ್ಧ ಗಂಟೆಗಳ ಕಾಲ ನಾವು ಹಿಟ್ಟನ್ನು ನೆನಿಲಿಕ್ಕೆ ಬಿಡಬೇಕಾಗತ್ತೆ. ಹೀಗಾಗಿ ಮೊದಲು ನಾನು ಹಿಟ್ಟು ನಾದ್ಕೋ ತೋರಿಸ್ತೇನೆ ನೋಡಿರಿ. 1 ಕಪ್ಪಷ್ಟು ನೀವು ಮೈದಾ ಹಿಟ್ಟು, ಅದರ ಅರ್ಧ ಕಪ್ಪಷ್ಟು ನೀವು ಸಣ್ಣ ರವೆ, ಚಿರೋಟಿ ರವೆಯನ್ನು ತೊಗೋಬೇಕಾಗತ್ತೆ. ಮತ್ತು ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು, ಕಾಶಿ ಎಣ್ಣೆ ಹಾಕ್ಕೋಬೇಕು. ಮತ್ತು ನಿಮಗೇನಾದರೂ ತುಪ್ಪ ಇಷ್ಟ ಅಂತಂದ್ರೆ ನೀವು ತುಪ್ಪ ಕೂಡ ಹಾಕ್ಕೋಬೋದು. ನಾನು ಎಣ್ಣೆ ಹಾಕ್ಕೊಳತ್ತೇನೆ ಇಲ್ಲಿ. ಮೈದಾ ಹಿಟ್ಟ, ರವೆ, ಉಪ್ಪು ಮತ್ತು ಎಣ್ಣೆ ಎಲ್ಲನೂ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ನೀವು ಬೇಕಾದ್ರೆ ಎಣ್ಣೆ ಬದಲು ತುಪ್ಪ ಬೇಕಾದರೂ ಕಾಶಿ ಹಾಕ್ಕೋಬೋದ್ರಿ. ಈಗ ನೋಡ್ರಿ, ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗೆ ಮೆತ್ತಗೆ ನಾದ್ಕೋಬೇಕ್ರಿ. ನಿಮಗೆ ಮೈದಾ ಹಿಟ್ಟು ಬೇಡಪ್ಪ ಅಂತಂದ್ರೆ ನೀವು ಬರೀ ಚಿರೋಟಿ ರವೆಯಲ್ಲೇ ಮಾಡ್ಕೋಬೋದ್ರಿ. ಸಣ್ಣ ರವಾದಿಂದನೂ ಚಂದ ಅಕ್ಕಾವು. ನೀವು ಚಿರೋಟಿ ರವೆಯಿಂದ ಮಾಡ್ಬೇಕಂದ್ರೆ ನೀವು ಕಲಿಸಿ ಒಂದು 2 ಅವರ್ ಬಿಡಬೇಕಾಗತ್ತೆ. ಅಂದ್ರೆ ಕರ್ಚಿಕಾಯಿ ಮಸ್ತಂಗೆ ಬರ್ತಾವ್ರಿ. ಇದನ್ನು ಗಟ್ಟೆಂಗೆ ನಾದ್ಕೋಬೇಕ್ರಿ. ಈಗ ನೀವು ನಾರ್ಮಲಾಗಿ ಪುರಿ ಮಾಡೋಕ್ಕದು ಹೆಂಗೆ ನಾದ್ಕೋತೀರಿ ಹಂಗನ ಗಟ್ಟೆಂಗೆ ನಾದ್ಕೋಬೇಕು. ಚಪಾತಿ ಹಿಟ್ಟಿನ್ಕಿನ ಸ್ವಲ್ಪ ಗಟ್ಟಿ ಇರ್ಬೇಕ್ರಿ. ನೀವು ಬರೀ ರವಾದ್ಲೇ ಮಾಡೋದಾದ್ರೆ ಹಿಟ್ಟನ್ನು ಸ್ವಲ್ಪ ಮೆತ್ತಗೆ ನಾದಿಟ್ಕೊಡ್ರಿ. ಯಾಕಂದ್ರೆ ರವೆ ನೆನೆದ ಮೇಲೆ ಹಿಟ್ಟು ಗಟ್ಟಿ ಆಕೈತ್ರಿ. ನೋಡ್ತಾ ಇರ್ಬೋದ್ರಿ ನೀವು, ಹಿಟ್ಟನ್ನು ಹಿಂಗೆ ಚಂದಂಗೆ ಗಟ್ಟೆಂಗೆ ನಾದ್ಕೋಬೇಕಾಗತ್ರಿ. ನೋಡ್ರಿ, ಈ ರೀತಿ ನಾದಿ ಈ ರೀತಿ ಚಂದಂಗೆ ನಾದ್ಕೊಂಡು ಮುಚ್ಚಳ ಮುಚ್ಚಿ ಒಂದು ಅರ್ಧ ಗಂಟೆಗಳ ಕಾಲ ನೆನೆಯಾಕೆ ಬಿಡ್ತೇನೆ ರೀ. ಒಂದು ಪಾತ್ರೆ ಇಟ್ಕೊಂಡು ಒಂದು ಸ್ವಲ್ಪ ಎಳ್ಳು ಹುರ್ಕೋತೇನೆ ನೋಡ್ರಿ. ಇಲ್ಲೇ ಎಳ್ಳು ಹುರ್ಕೋದ್ರಿಂದ ನಿಮಗೆ ಕರ್ಚಿಕಾಯಿನಾಗ ತಿನ್ನುವಾಗ ಒಂದು ಫ್ಲೇವರ್ ಘಮ ಇರುತ್ತಲ್ಲ, ಚಲೋ ಅನ್ಸತ್ತಂಥೇಳಿ ಎಳ್ಳನ್ನು ಹುರ್ಕೋಬೇಕ್ರಿ. ಮತ್ತು ನೋಡ್ರಿ, ಈ ಥರ ಹುರಿಬೇಕು ಎಳ್ಳು ಚೆಂದಂಗೆ. ಅವು ಚಟಪಟ ಅಂಥೇಳಿ ಸಿಡಿಯೋ ಮಟನೂ ಎಳ್ಳು ಹುರ್ಕೋರಿ. ಮತ್ತು ಒಂದು ಸ್ವಲ್ಪ ಪುಟಾಣಿನೂ ಹುರ್ಕೊಂಡತ್ತೇನೆ ರೀ ನಾನು. ಪುಟಾಣಿ ಒಬ್ಬೊಬ್ರು ಹುರ್ಕೋತಾರೋ, ಒಬ್ಬೊಬ್ರು ಹಂಗೆ ಪುಡಿ ಮಾಡಿ ಹಾಕೋತಾರೋ. ನಾ ಪುಟಾಣಿನೂ ಹುರ್ಕೊಳತ್ತೇನೆ ರೀ. ಈಗ ನಾನು ಮಿಕ್ಸಿ ಮಾಡ್ಕೊಂಡು ತೋರಿಸ್ತೇನೆ ನೋಡ್ರಿ. ನಮ್ದು ಒಳಗೆ ತುಂಬುವಂಥ ಹೂರಣ ಹಿಂಗಾಗಿರ್ಬೇಕು ನೋಡ್ರಿ. ನಿಮಗೇನಾದರೂ ಕೊಬ್ಬರಿ ಕಾಣಬೇಕು, ಬಾಯಾಗ ಸಿಗಬೇಕು ತಿನ್ನುವಾಗ ಅಂತಂದ್ರೆ ನೀವು ತರಿಯಾಗಿ ರುಬ್ಕೋರಿ. ನನಗೆ ಸಾಫ್ಟ್, ನನ್ನ ಮಕ್ಕಳಿಗೆ ಹಿಂಗೆ ಇಷ್ಟ ಆಕತ್ತಂತ ನಾನು ಹಿಂಗೆ ರುಬ್ಕೊಂಡೇನಿ ರೀ. ಈಗ ನೀವು ಒಂದು ಪ್ಲೇಟಿಗೆ ಈ ಒಂದೇನು ಮಿಶ್ರಣ ಐತಲ್ಲ ನಮ್ದು ಹೂರಣ, ಅದನ್ನು ನಾವು ತಕ್ಕೊಳ್ಳೋಣ ರೀ. ನಿಮಗೆ ಯಾರಿಗಾದ್ರೂ ಎಳ್ಳು ಇಷ್ಟ ಇಲ್ಲ ಅಂತಂದ್ರೆ ನೀವು ಸ್ಕಿಪ್ ಮಾಡ್ಕೋಬೋದು. ಮತ್ತು ಕರ್ಚಿಕಾಯಿನಾಗ ಎಳ್ಳು ಎಷ್ಟು ಇರ್ತೈತಿ ಅಷ್ಟು ಚಲೋ ನನ್ನ ರೀ. ಕರ್ಚಿಕಾಯಿನಾಗ ತುಂಬಾಕ ಪೌಡ್ರ್ ರೆಡಿ ಆಯ್ತು. ಈಗ ಹಿಟ್ಟು ಚೆಂದಂಗೆ ನೆನೆದೈತ್ರಿ. ಇದನ್ನು ಮತ್ತೊಂದು ಸರಿ ನಾವು ಚೆಂದಂಗೆ ನಾದ್ಕೊಂಡು ಚೆನ್ನಾಗೆ ಇದನ್ನು ಮೆತ್ತಗೆ ಮಾಡ್ಕೊಂಡು ನಮ್ಗೆ ಎಷ್ಟು ಸೈಜು ಯಾವ ಸೈಜ್ನಾಗ ಬೇಕಲ್ಲ ಆ ಸೈಜ್ನಾಗ ನಾವು ಉಳ್ಳಿಯನ್ನು ಹರ್ಕೋಬೇಕ್ರಿ. ಎಷ್ಟು ಚೆಂದಂಗೆ ನೆನಿತೈತಲ್ರಿ ಅಷ್ಟು ಚಂದ ಕರ್ಚಿಕಾಯಿ ಬರ್ತಾವೆ. ಮತ್ತು ನಮ್ಮ ಕೈಗೂ ಅಂಟಂಗಿಲ್ಲ ಹಿಟ್ಟು. ನೋಡಿರಿ, ನನಗೆ ಇಷ್ಟಿಷ್ಟು ಸೈಜ್ ಬೇಕು, ನಾನು ಹಿಂಗೆ ಉಳ್ಳಿ ಕಟ್ಕೊಂಡೇನಿ. ನಿಮಗೆ ಯಾವ ಸೈಜ್ ಬೇಕು ಹಂಗೆ ಉಳ್ಳಿ ನೀವು ಹರ್ಕೋಬೋದು. ಈಗ ಇಷ್ಟ ಸಾಕ್ರಿ. ಇವನ್ನ 4 ನಾನು ನಿಮಗೆ ಲಟ್ಟಿಸಿ ತೋರಿಸ್ತೇನೆ. ಈಗ ಏನು ಉಳ್ಳಿ ಹರ್ಕೊಂಡಿರ್ತೇವಲ್ರಿ ಅದನ್ನು ನಾನು ಮೈದಾ ಹಿಟ್ಟಿನಾಗ ಎತ್ಕೊಂಡು ಲಟ್ಟಿಸ್ತೇನೆ. ನೀವು ಬೇಕಾದ್ರೆ ಅಕ್ಕಿ ಹಿಟ್ಟಿನಾಗೂ ಎತ್ಕೊಂಡು ಲಟ್ಟಿಸ್ಕೋಬೋದ್ರಿ. ನಾನಿಲ್ಲೇ ಮೈದಾ ಹಿಟ್ಟಿನಾಗ ನನ್ನ ಎದ್ದಾಗತ್ತೇನೆ ರೀ. ಈಗ ಲಟ್ಟಿಸ್ಕೋಬೇಕ್ರಿ. ಈಗೇನು ನಾವು ಉಳ್ಳಿ ಹರಿದಿಟ್ಕೊಂಡಿರ್ತೀವಲ್ಲ ಅದನ್ನು ಮೈದಾ ಹಿಟ್ಟಿನಾಗ ಎದ್ದು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ನಾಗ ಲಟ್ಟಿಸ್ಕೋಬೋದ್ರಿ. ನಿಮಗೆ ಉದ್ದಗೆ ಬೇಕಾದ್ರೆ ಉದ್ದಗೆ, ಇಲ್ಲ ಚಿಕ್ಕದಾಗಿ ಬೇಕಾದ್ರೆ ಚಿಕ್ಕದಾಗಿ ನೀವು ಲಟ್ಟಿಸ್ಕೋಬೋದ್ರಿ. ನೋಡ್ರಿ, ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ಹಿಂಗೆ ನೀವು ಲಟ್ಟಿಸಿ ಎಲ್ಲಿನ ಇಟ್ಕೋಬೇಕ್ರಿ. ಈಗ ನೋಡ್ರಿ, ನಾವೇನು ಮಿಕ್ಸರ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಕರ್ಚಿಕಾಯಿ ಪುಡಿನ ನಾನು ಎಲ್ಲ ಎಲೆಗಳಿಗೂ ಸ್ವಲ್ಪ ಸ್ವಲ್ಪ ಆಗಿ ತುಂಬ್ಕೋತೇನೆ ರೀ. ಒಳಗೆ ಕರ್ಚಿಕಾಯಿ ಪುಡಿ ಹಾಕ್ಬೇಕಾರೆ ಎಷ್ಟು ಬೇಕು ನೋಡ್ಕೊಂಡ್ಕಾರ ತುಂಬ್ಕೋಬೇಕಾಗತ್ತೆ ರೀ. ಆಮೇಲೆ ಕರ್ಚಿಕಾಯಿ ಕರಿಯುವಾಗ ಬಾಯಿ ಒಡೆಯೋ ಚಾನ್ಸಸ್ ಕೂಡ ಇರ್ತೈತಿ. ನೋಡ್ಕೊಂಡ್ಕಾರ ನೀವು ಎಷ್ಟು ಬೇಕಷ್ಟು ಹಾಕೋರಿ.
ಆಮೇಲೆ 2 ಕೈಯಿಂದ ಚೆಂದಂಗೆ ನೀವು ಸೆಟ್ ಮಾಡ್ಕೋರಿ. ಅದನ್ನು ಪುಡಿ ಚಿಕ್ಕ ಆಗಿರ್ತೈತಲ್ಲ ಅದನ್ನು ನೀವು ಚೆಂದಂಗೆ ಒಂದು ಸೈಡ್ ಮಾಡ್ಕೊಂಡು ಚೆಂದಂಗೆ ಹಾಕೋರಿ. ಈಗ ನಾವು ಲಟ್ಟಿಸಿ ಇಟ್ಕೊಂಡಿರ್ತೀವಲ್ಲ ಆ ಎಲೆಗೆ ನೀವು ಸ್ವಲ್ಪ ನೀರು ಹಚ್ಚಿಕಾರ ಆ ಎಲೆಗಳ್ನ ಹತ್ಕೋಬೇಕಾಗತ್ತೆ ರೀ. ಕೆಲವೊಂದಿಷ್ಟು ಜನ ಹಾಲಿಂದನೂ ಅಂಟಿಸ್ತಾರೋ, ಇನ್ನೊಂದು ಕೆಲವೊಂದಿಷ್ಟು ಜನನೂ ಅಂಟಿಂದನೂ ಅಂಟಿಸ್ತಾರೆ ರೀ. ನಾನೀಗ ನೀರು ಹಚ್ಚಿಕಾರ ಅಂಟ್ಸಾಕತ್ತೆ ನೀವು ಎಲೆಗಳ್ನ, ಅಂದ್ರೆ ಬಾಯಿ ಬಿಡಬಾರ್ದು ಅಂಥೇಳಿ ಕರಿಯುವಾಗ. ಈ ರೀತಿ ಕೈಯಾಗ ತೊಗೊಂಡು ನೀವು ಚೆಂದಂಗೆ ಎಲ್ಲನೂ ಪ್ರೆಸ್ ಮಾಡ್ಕೋಬೇಕ್ರಿ. ಯಾಕಂದ್ರೆ ಎಣ್ಣೆಯಾಗ ಒಂದ್ಸರಿ ನಾವೇನಾರ ಬಿಟ್ಟ ಮೇಲೆ ಒಡೆದು ಅಂದ್ರೆ ಎಣ್ಣೆನೂ ಹಾಳಾಕೈತಿ ಮತ್ತು ನಮ್ಮ ಕರ್ಚಿಕಾಯಿನೂ ಕೆಡೋ ಚಾನ್ಸಸ್ ಇರ್ತಾವೆ. ಹಿಂಗೆ ನೀವು ಚೆಂದಂಗೆನ ಹತ್ಕೋರಿ. ಈಗ ನಾವು ಏನು ಕರ್ಚಿಕಾಯಿ ತುಂಬಿಟ್ಕೊಂಡೇವಲ್ಲ ಇವನ್ನ ಎಣ್ಣೆಯಾಗ ಕರೆದು ತೋರಿಸ್ತೇನೆ ರೀ. ಈಗ ಒಂದು ಪಾತ್ರೆದಾಗ ನೀವು ಎಣ್ಣೆ ಹಾಕಿ ಚೆಂದಂಗೆ ಕಾದ್ಮೇಲೆ ಕರ್ಚಿಕಾಯಿನ ಬಿಡ್ಬೇಕ್ರಿ. ಈ ಥರ ಒಂದೊಂದಾಗಿ ಎಷ್ಟು ಹಿಡಿತಾವಲ್ಲ ಅಷ್ಟು ಕರ್ಚಿಕಾಯಿ ಬಿಟ್ಕೋರಿ. ಭಾಳ ಒಮ್ಮೆ ಅತಿಯಾಗಿ 4-5 ಬಿಡಕ್ಕೆ ಹೋಗ್ಬೇಡ್ರಿ. ನೋಡ್ರಿ ಎಷ್ಟು ಚೆಂದಂಗೆ ಗುಳ್ಳಿ ಬಂದ್ಕಾರ ಹೆಂಗೆ ಕರ್ಚಿಕಾಯಿ ಬಂದಾವಂಥೇಳಿ. ನಾನಿಲ್ಲೇ ಕೆಂಪಗೆ ಕರ್ಕೋತೇನೆ ಒಂದಿಟ, ನಿಮಗೆ ಬೇಕಾದ್ರೆ ನೀವು ಬೆಳ್ಳಗನೂ ಕರ್ಕೋಬೋದ್ರಿ. 2 ಬದಿ ತಿರುಗಿಸಿ ಹಾಕಿ 2 ಬದಿ ಟರ್ನ್ ಮಾಡ್ಕೊತ ಚಲೋ ತಂಗೆ ಫ್ರೈ ಮಾಡ್ಕೋಬೇಕ್ರಿ. ನೋಡ್ಬೋದು ಇಲ್ಲಿ ನೀವು ಎಷ್ಟು ಚಂದ ಕ್ರಿಸ್ಪಿಯಾಗಿ ಎಷ್ಟು ಸೂಪರಾಗಿ ಬಂದಾವಂಥೇಳಿ. ಸೌಂಡ್ ಕೂಡ ನೋಡ್ಬೋದು, ಫುಲ್ಲು ಕುರುಮ್ ಅಂತ ಹೇಳಿ ಕ್ರಿಸ್ಪಿಯಾಗಿ ಚಂದ ಆಗಿದ್ದವು. ನೀವು ಒಂದ್ಸಲಾರ ನೀವು ಟ್ರೈ ಮಾಡಿ ನೋಡಿರಿ ನಿಮ್ಮ ಮನ್ಯಾಗ. ಮತ್ತು ಹೆಂಗಾಗಿದ್ದು ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ಹೇಳ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.